ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ನಿನ್ನ ಧರ್ಮ ಯಾವುದು? ಹಿಂದೂನಾ? ಫಿನಿಶ್. ಇಂಥದ್ದೊಂದು ಕಂಡು ಕೇಳರಿಯದಂತಹ ಭಯೋತ್ಪಾದಕ ದಾಳಿ ನಡೆದಿರೋದು ಜಮ್ಮು ಕಾಶ್ಮೀರದಲ್ಲಿ. ಕಥೆಗಳು ಒಂದೊಂದು ಭಯಾನಕ. ಕಾಶ್ಮೀರಿಗಳು ತಿನ್ನೋ ಅನ್ನದ ತಟ್ಟೆಗೆ ಮಣ್ಣು ಹಾಕಿರುವಂತ ಭಯೋತ್ಪಾದಕರು ಸೃಷ್ಟಿಸಿರುವಂತ ನರಮೇಧ ಇದೆಯಲ್ಲ, ಅದನ್ನ ಊಹಿಸಿಕೊಳ್ಳೋದಕ್ಕೂ ಕೂಡ ಆಗಲ್ಲ. ಹಾಗಾದ್ರೆ ಇನ್ನೊಂದು ಅಟ್ಯಾಕ್ ಆಗುತ್ತಾ? ಇದೇ ಹೊತ್ತಿನ ವಿಶೇಷ. ಮತ್ತೊಂದು ಅಟ್ಯಾಕ್ ಫಿಕ್ಸ್. ನೀನ್ ಹಿಂದೂನಾ? ನೀನು ಮುಸ್ಲಿಮಾ? ಹಾಗಂತ ಒಬ್ಬೊಬ್ಬರನ್ನ ಕೇಳಿ ಕೇಳಿನೇ ಫೈರ್ ಮಾಡಿದ್ದಾರೆ. ಪಾಕಿಸ್ತಾನದ ಲಷ್ಕರ್ ಗ್ಯಾಂಗ್ ಅದು ಯಾವ ಮಟ್ಟಿಗೆ ಭಯ ಹುಟ್ಟಿಸಿದೆ ಅಂದ್ರೆ, ಇಂಡಿಯನ್ ಆರ್ಮಿಯವರು ನಾವು ಬಂದಿದ್ದೇವೆ ಧೈರ್ಯವಾಗಿರಿ ಅಂದ್ರೂ ಕೂಡ ಕಣ್ಣೀರಿಡ್ತಿರುವಂತ ಹೆಣ್ಣು ಮಗಳ ದೃಶ್ಯನೇ ಎಲ್ಲ ಹೇಳ್ಬಿಡುತ್ತೆ. ಆ ಹೆಣ್ಣು ಮಗಳು ನನ್ನನ್ನು ಕೊಂದು ಬಿಡಿ, ನನ್ನ ಮಕ್ಕಳನ್ನು ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಬಂದಿರೋದು ಇಂಡಿಯನ್ ಆರ್ಮಿ ಅಂತ ಗೊತ್ತಾದಾಗ ಆ ಹೆಣ್ಣು ಮಗಳ ಕಣ್ಣೀರು ನೋಡೋಕಾಗಲ್ಲ. ಕೆಲವೇ ದಿನಗಳ ಹಿಂದಿನವರೆಗೂ ನಗು ನಗುತ್ತಾ ಉತ್ಸಾಹದ ಚಿಲುಮೆಯಂತೆ ಚಿಮ್ಮುತ್ತಿದ್ದ ಜಮ್ಮು ಕಾಶ್ಮೀರದಲ್ಲೀಗ ಹೆಜ್ಜೆ ಹೆಜ್ಜೆಗೂ ಆತಂಕ, ಭಯ. ಅದಕ್ಕೆ ಕಾರಣವಾಗಿದ್ದು ಪಹಲ್ಗಾಮ್ ಟೆರರ್ ಅಟ್ಯಾಕ್. ಈ ಉಗ್ರರ ದಾಳಿಗಿಂತ ಭಯ ಹುಟ್ಟಿಸ್ತಿರೋದು ಭಯೋತ್ಪಾದಕರ ಮೋಡಸ್ ಅಪೆರಾಂಡಿ. ಯಾಕಂದ್ರೆ ಇವರು ಹಿಂದೂಗಳನ್ನೇ ಹುಡುಕಿ ಕೊಂದಿದ್ದಾರೆ. ನಿನ್ನ ಧರ್ಮ ಯಾವುದು ಅಂತ ಕೇಳಿ ಕೇಳಿ ಗುಂಡಿಕ್ಕಿದ್ದಾರೆ. ಹಿಂದೂನಾ? ಸಾಯಿ? ನಿಮಗೆ ಆಶ್ಚರ್ಯವಾಗಬಹುದು. ಪಹಲ್ಗಾಮ್ನ ಆ ರೆಸಾರ್ಟ್ಗೆ ಪೊಲೀಸ್ ಸಮವಸ್ತ್ರದಲ್ಲಿ ನುಗ್ಗಿದ ಉಗ್ರರು ಮೊದಲು ಕೇಳಿದ ಪ್ರಶ್ನೆನೇ ನೀನು ಹಿಂದೂನಾ ಅನ್ನೋದು. ಹೌದು ಅಂದ್ರೆ ಖೇಲ್ ಖತಮ್. आपने आप बोले ना मुझे क्या बोलते भेलपुरी खा रहे थे, मेरा पति साइड में था, एक इंसान है उसने उसको गोली मार दी यहाँ पे। उसने बोला कि शायद मुस्लिम नहीं है, उसने उसको गोली मार दी। नहीं आप टेंशन मत लो, अब बेटा आप यहाँ पे रहो, हम साथ में। ಕಲ್ಮಾ ಹೇಳದಿದ್ದವರ ಕಥೆಯೋ ಖತಮ್. हमारा चलना यार। ओए था कोई दिसता जहांगीर तो यार बिहारियां पीछे जुल दे यार, तुम मौत की कसम है। ಮುಸ್ಲಿಮರಲ್ಲಿ ಕಲ್ಮಾ ಅಂತ ಒಂದಿದೆ. ಸಾಮಾನ್ಯವಾಗಿ ಸಾಯುವಾಗ ಆ ಕಲ್ಮಾ ಹೇಳ್ತಾರೆ. ಅದನ್ನ ಹೇಳದೇ ಇದ್ದವರಿಗೆ ಉಗ್ರರು ಗುಂಡಿಕ್ಕಿದ್ದಾರೆ, ಪ್ಯಾಂಟು ಬಿಚ್ಚಿ ನೋಡಿದ್ದಾರೆ, ಕತ್ನ ಆಗದೆ ಇದ್ದವರನ್ನ ಹೊಡೆದು ಹಾಕಿದ್ದಾರೆ. हमारा चलना यार। ओए था कोई दिसता जहांगीर तो यार बिहारियां पीछे जुल दे यार, तुम मौत की कसम है। उमर ओ ताजुल दे यार। ಹೆಂಗಸರನ್ನ ಮಕ್ಕಳನ್ನ ಕೊಲ್ಲಲಿಲ್ಲ. ತಂದೆಯ ಮೃತದೇಹದ ಮೇಲೆ ಮಗುವಿನ ಕಣ್ಣೀರು. हम लेके जा रही है, वो देखो आपके लिए बिस्किट भी लाए, चॉकलेट लाए, चॉकलेट हम उनके पास लेके जाएंगे। ಈ ವಿಡಿಯೋವನ್ನ ಒಂದ್ಸಲ ನೋಡಿ. ಈ ದೃಶ್ಯ ಗುಂಡಿಗೆ ಗಟ್ಟಿ ಇದ್ದವರಿಗೆ ಮಾತ್ರ. ಮಗುವೊಂದು ತಂದೆಯ ಮೃತದೇಹದ ಮೇಲೆ ಕುಳಿತು ಅಳುತ್ತಿದೆ. ಮಗು ಇನ್ನೂ ಆಘಾತದಿಂದ ಹೊರ ಬಂದಿಲ್ಲ. चॉकलेट लाए, चॉकलेट हम उनके पास लेके जाएंगे। ನಿನ್ನನ್ನ ಕೊಲ್ಲಲ್ಲ, ಹೋಗಿ ಮೋದಿಗೆ ಹೇಳು. ಉಗ್ರರ ಟಾರ್ಗೆಟ್ ಕೇವಲ ಹಿಂದೂಗಳಷ್ಟೇ ಅಲ್ಲ. ಭಾರತದ ಪ್ರಧಾನಿ ನರೇಂದ್ರ ಮೋದಿ ಪತಿ ಮಂಜುನಾಥ್ ರಾವ್ ಅವರನ್ನ ಕಣ್ಣೆದುರೆ ಕೊಂದಾಗ ನನ್ನನ್ನು ಕೊಂದು ಬಿಡಿ, ಮಗುವನ್ನು ಕೊಂದು ಬಿಡಿ ಎಂದು ಅಂಗಲಾಚಿದರಂತೆ ಪಲ್ಲವಿ. ಅದಕ್ಕೆ ಉಗ್ರ ಹೇಳಿರೋ ಉತ್ತರ ಇದು. ಹೋಗಿ ಮೋದಿಗೆ ಹೇಳು, ನಿನ್ನನ್ನ ಕೊಲ್ಲೋದಿಲ್ಲ ಅಂತ. हमारा चलना यार। ओए था कोई दिसता जहांगीर तो यार बिहारियां पीछे जुल दे यार, तुम मौत की कसम है।
ಸ್ಥಳಕ್ಕೆ ಹೋಗಿದ್ದವರೆಲ್ಲ ಗಡಗಡನೆ ನಡುಗಿ ಹೋಗಿದ್ದಾರೆ. ಬಂದೂಕು ಹಿಡಿದ ಯಾರನ್ನು ನೋಡಿದರೂ ಕೊಲ್ಲೋಕೆ ಬಂದಿದ್ದಾರೆ ಅನ್ನೋ ಭಯ. ಭಯೋತ್ಪಾದನೆ ಅಂದ್ರೆ ಇದೆ. उमर होता जल्दी यार. ಸೈನಿಕರನ್ನು ನೋಡಿದರೂ ನಡುಕ. ನನ್ನನ್ನು ಕೊಂದು ಬಿಡಿ, ಮಕ್ಕಳನ್ನ ಬಿಟ್ಟು ಬಿಡಿ. अरे नहीं 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 हम लोग फौज हैं, हम लोग बैठो बैठो, हम लोग फौज हैं, बैठो बैठो मेरे बच्चे को अरे हम लोग फौजी हैं, कुछ नहीं करेंगे, आपकी सेफ्टी के लिए आए हैं, आपकी सेफ्टी के लिए आए हैं, बैठो 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 बैठो, आपकी सेफ्टी के लिए आए हैं, हम इंडियन आर्मी हैं, बैठो. ಭಾರತೀಯ ಸೈನಿಕರು ಅಂದ್ರೆ ಒಂದು ಧೈರ್ಯ, ಭರವಸೆ. ಆದ್ರೆ ಸೈನಿಕರನ್ನು ನೋಡಿದ್ರು ಹೆದರಬೇಡಿ, ನಾವು ಇಂಡಿಯನ್ ಆರ್ಮಿ ಅಂದ್ರು ಈ ಮಹಿಳೆಯ ನಡುಕ ನಿಂತಿಲ್ಲ, ಕಣ್ಣೀರು ನಿಂತಿಲ್ಲ. ನಾವು ಸೈನಿಕರು ರಕ್ಷಣೆಯಲ್ಲಿದ್ದೇವೆ ಎಂದಾಗ ಕಟ್ಟಿಟ್ಟಿದ್ದ ಕಣ್ಣೀರು ಕೋಡಿಯಾಗಿ ಹರಿದಿರೋ ಈ ದೃಶ್ಯ ಇದೆಯಲ್ಲ, ಭಯೋತ್ಪಾದನೆ ಅಂದ್ರೆ ಇದೆ. हैदराबाद से. अरे साथ में आपके हैदराबाद के हैं. अरे नहीं 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 हम लोग फौज हैं, हम लोग बैठो बैठो, हम लोग फौज हैं, बैठो बैठो मेरे बच्चे को अरे हम लोग फौजी हैं, कुछ नहीं करेंगे, आपकी सेफ्टी के लिए आए हैं, आपकी सेफ्टी के लिए आए हैं, बैठो बैठो बैठो. ಹೆಂಗಸರೇ, ನಿಮ್ಮನ್ನ ಕೊಲ್ಲಲ್ಲ, ಮೋದಿಗೆ ಹೋಗಿ ಹೇಳು. बोला कि शायद मुस्लिम नहीं है, उसने उसको गोली मार दी. नहीं 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 आप टेंशन मत लो, अब बेटा आप यहाँ पे रहो, हम साथ में. ಏನಾಗ್ಬಿಡ್ತು? ಕೆಲವೇ ಕ್ಷಣಗಳ ಹಿಂದೆ ಪ್ರವಾಸಿಗರ ಸ್ವರ್ಗವಾಗಿದ್ದ ಜಮ್ಮು ಕಾಶ್ಮೀರ ಕ್ಷಣ ಮಾತ್ರದಲ್ಲಿ ಬದಲಾಗಿ ಹೋಯಿತು. ನೀನು ಹಿಂದೂನಾ? ನಿನಗೆ ಬದುಕೋಕೆ ಹಕ್ಕಿಲ್ಲ, ಸಾಯಿ. ನೀನು ಮುಸ್ಲಿಂ ಅಲ್ವಾ? ನೀನ್ ಯಾಕೆ ಬದುಕಬೇಕು, ಸಾಯಿ ಅನ್ನೋದನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಉಗ್ರರು ಈ ಬಾರಿ ಅನುಸರಿಸಿದ್ದು ಹಮಾಸ್ ತಂತ್ರವನ್ನ. यहाँ पे उसने बोला कि शायद मुस्लिम नहीं है, उसने उसको गोली मार दी. नहीं 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 आप टेंशन मत लो, अब बेटा आप यहाँ पे रहो, हम साथ में. गोली मार दी. यहाँ पे उसने बोला कि शायद मुस्लिम नहीं है, उसने उसको गोली मार दी. नहीं नहीं पर थी, क्या बोलते, भेलपुरी खाने से मेरा पति साइड में था, एक इंसान है, उसने उसको गोली मार दी. ಉಗ್ರರು ಫಾಲೋ ಮಾಡ್ತಾ ಇದ್ದಾರೆ. ನಡುವೆಯೇ ಕೇಳಿಸುತ್ತೆ ಆ ಶಬ್ದ, ಡಮ್. ಚೀತ್ಕಾರ, ಅಳು, ಕೂಗಾಟ, ಏನಾಗುತ್ತಿದೆ ಅನ್ನೋದೇ ಅರ್ಥವಾಗದ ಪರಿಸ್ಥಿತಿ. ಮಕ್ಕಳಿಗೂ ಇದು ಎಲ್ಲೋ ಪಟಾಕಿ ಹೊಡೆದಿದ್ದಾರೆ ಅನ್ನಿಸ್ಬೇಕು. ಆರಾಮಾಗಿ ಆಟ ಆಡ್ಕೊಂಡಿದ್ದಾರೆ. ತೀರ್ಕೊಂಡ್ಬಿಟ್ರು. ಈ ವಿಡಿಯೋ ನೋಡಿದವರ ಎದೆ ಜಲ್ಲನ್ನುತ್ತೆ. ಮೃತಪಟ್ಟವರು ಒಬ್ಬರಲ್ಲ, ಇಬ್ಬರಲ್ಲ, 26 ಜನ. ಎಲ್ಲರನ್ನು ಕೇಳಿದ್ದು ಒಂದೇ ಮಾತು, ನೀನು ಹಿಂದೂನಾ, ಸಾಯಿ. मैं मंजुनाथ शिवमोगा कर्नाटक से. हम इंडियन ट्रैवल स्टोर्स में बुक करके कश्मीर प्रवास में आए हैं. अब हमारा कश्मीर टूर का दूसरा दिन है. कल हम बोट हाउस में ठहरे. ಕೊಲೆಯಾಗುವ ಮುನ್ನ ಮಂಜುನಾಥ್ ರಾವ್ ಪತ್ನಿ ಜೊತೆ. अब हम शिकारा राइड कर रहे हैं. शिकार राइड कर रहे हैं कश्मीर में. शिकारा राइड करवा रहे हैं मोहम्मद रफीक जी, और हमारा सब टूर ऑर्गेनाइज. ಕೊಲೆಯಾಗುವ ಮೊದಲು ಇದೇ ಮಂಜುನಾಥ್ ರಾವ್ ಪತ್ನಿಯ ಜೊತೆ ಎಷ್ಟು ಖುಷಿಯಾಗಿ ಬೋಟ್ ರೈಡಿಂಗ್ ಹೋಗಿದ್ದರು. बहुत अच्छा लगा, बहुत अच्छा सर्विस. धन्यवाद, थैंक यू. थैंक यू काजल मैम. ಕೊಲೆಯಾಗುವ ಮುನ್ನ ಶುಭಂ ದ್ವಿವೇದಿ ಫ್ಯಾಮಿಲಿ. कलर चेंज ग्रीन. अभी बेचारे ने बोला मैं सबको हरा दूंगा, मैं सबको हरा दूंगा. अरे कलर चेंज ग्रीन. ಕೊಲೆಯಾಗುವ ಮೊದಲು ಶುಭಂ ದ್ವಿವೇದಿ ತಮ್ಮ ಕುಟುಂಬದ ಜೊತೆ ಎಷ್ಟು ಹ್ಯಾಪಿ ಆಗಿದ್ದರು ನೋಡಿ. मैं सबको हरा दूंगा. अरे ಉಗ್ರರು ಆ ಸಂತಸವನ್ನೆಲ್ಲ ಒಂದೇ ಕ್ಷಣದಲ್ಲಿ ಮಣ್ಣು ಮಾಡಿಬಿಟ್ರು. ಅವರು ಮಾಡಿದ್ದು ಒಂದೇ ಒಂದು ತಪ್ಪು, ಹಿಂದೂವಾಗಿ ಹುಟ್ಟಿದ್ದು ಹಾಗೂ ಹಿಂದೂಗಳನ್ನ ಕಾಫೀರರು ಅಂತ ಅವಹೇಳನ ಮಾಡೋ ಉಗ್ರರ ಕೈಗೆ ಸಿಕ್ಕಿದ್ದು. ಆ ಉಗ್ರರು ಬಂದ ಜಾಗ ಹೇಗಿತ್ತು ನೋಡಿ. ಕುದುರೆಗಳು ಕಷ್ಟಪಟ್ಟು ಹೋಗುವ ಕಣಿವೆ.
पहलगाम से नीचे उतर रहे हैं। पहले वरुण देवता हम पर मेहरबान थे और अब सूर्य भगवान ने कृपा बरसाई है। इंद्र देवता तो खैर हमें रास्ते में मिल ही गए थे। इस तरह से सारे देवता हमारी ट्रिप पर मेहरबान हैं। हम थोड़ी देर में होंगे ये पहलगाम घाटी। ಬೆಟ್ಟಗಳ ಮಧ್ಯೆ ರಸ್ತೆ ಇಲ್ಲ, ಕತ್ತೆಗಳು ಕುದುರೆಗಳ ಮುಖೇನವೇ ಓಡಾಡಬೇಕು, ಎಲ್ಲವೇ ನಡೆದೇ ಹೋಗಬೇಕು. ಈ ಕಣಿವೆ ಮುಖೇನವೇ ಉಗ್ರರು ಒಳಗೆ ಬಂದಿದ್ದು ಪ್ರವಾಸಿಗರಲ್ಲಿ ಹಿಂದೂಗಳನ್ನ ಹುಡುಕಿ ಹುಡುಕಿ ಬೇಟೆಯಾಡಿದ್ದು. ತಂದು ಕುಂದಾಳ ವೀಡಿಯೋ ಕೊಂಡಿ ಏಪ್ರಿಲ್ 16ಕ್ಕೆ ಮದುವೆಯಾಗಿದ್ದ ನೌಕಾಪಡೆಯ ಆಫೀಸರ್ ಒಬ್ರು ಹನಿಮೂನ್ಗೆ ಅಂತ ಬಂದೀಗ ಹೆಣ ಆಗಿದ್ದಾರೆ. ಒಂದೇ ವಾರಕ್ಕೆ ಮದುಮಗಳು ವಿಧವೆಯಾಗಿದ್ದಾರೆ. ಇಂಥದಕ್ಕೆಲ್ಲ ಕಾರಣ ಆದವನು ಸೈಫುಲ್ಲಾ ಕಸೂರಿ. ಆ ಅಯೋಗ್ಯನಿಗೆ ಹಿಂದೂಗಳನ್ನ ಮಾತ್ರ ಕೊಂದ್ರೆ ಸ್ವರ್ಗ ಸಿಗುತ್ತೆ ಅಂತ ಅದು ಯಾವನ್ ತಲೆ ತುಂಬಿದ್ನೋ ಗೊತ್ತಿಲ್ಲ. ಇಪ್ಪತ್ತಾರು ಪ್ರವಾಸಿಗರನ್ನ ಕೊಂದ ಉಗ್ರರ ರೇಖಾಚಿತ್ರ ಬಿಡುಗಡೆಯಾಗಿದೆ. ಈ ಉಗ್ರರು ಮನುಷ್ಯ ಮತ್ತು ಪ್ರಾಣಿಗಳಷ್ಟೇ ಓಡಾಡಬಹುದಾದ ಜಾಗದಿಂದ ನುಸುಳಿ ಬಂದು ಒಬ್ಬೊಬ್ಬ ಹಿಂದೂವನ್ನು ಹುಡುಕಿ ಹುಡುಕಿ ಕೊಂದಿದ್ದಾರೆ. ಕೊಲ್ಲಿಸಿದ್ದು ನಾನೇ ಅಂತೂ ಲಷ್ಕರ್ ಇ ತೊಯ್ಬಾ. ಟಿಆರ್ಎಫ್ ಉಗ್ರರು ನಾವೇ ಕೊಲ್ಲಿಸಿದ್ದು ಅಂತಾರೆ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಹೊಣೆ ಹೊತ್ತಿರೋದು ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಒಂದು ವಿಭಾಗವಾಗಿರೋ ದಿ ರೆಸಿಸ್ಟೆನ್ಸ್ ಫ್ರಂಟ್. ಸಿಂಪಲ್ ಆಗಿ ಇದನ್ನ ಟಿಆರ್ಎಫ್ ಅಂತ ಕರೀತಾರೆ. ಈ ದಾಳಿಯ ಮಾಸ್ಟರ್ ಮೈಂಡ್ ಭಯೋತ್ಪಾದಕ ಸೈಫುಲ್ಲಾ ಖಾಲಿದ್. ಪಾಕ್ ಸೈನಿಕರ ಡಾರ್ಲಿಂಗ್ ಸೈಫುಲ್ಲಾ ಖಾಲಿದ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಲಷ್ಕರ್ ಮತ್ತು ಟಿಆರ್ಎಫ್ನ ಭಯೋತ್ಪಾದಕ ಚಟುವಟಿಕೆಗಳ ಕೋಆರ್ಡಿನೇಟ್ ಮಾಡೋನೇ ಇವನು ಸೈಫುಲ್ಲಾ ಖಾಲಿದ್. ಸೈಫುಲ್ಲಾ ಖಾಲಿದ್ ಅಲಿಯಾಸ್ ಸೈಫುಲ್ಲಾ ಕಸೂರಿ. ಈ ಸೈಫುಲ್ಲಾ ಖಾಲಿದನಿಗೆ ಇನ್ನೂ ಒಂದು ಹೆಸರಿದೆ, ಸೈಫುಲ್ಲಾ ಕಸೂರಿ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಟೆರರಿಸ್ಟ್. ಪಾಕಿಸ್ತಾನದ ಮಿಲಿಟರಿ ಐಎಸ್ಐಗೆ ಡಾರ್ಲಿಂಗ್ ಆಗಿರೋ ಹಫೀಜ್ ಸಯೀದ್ನ ಪರಮ ಅಟ್ಯಾಕ್ ಆದ ಕ್ಷಣದಿಂದ ವೈರಲ್ ಆದ ವಿಡಿಯೋ ಮತ್ತು ಫೋಟೋ ಇದೆಯಲ್ಲ, ಆ ವ್ಯಕ್ತಿಯೇ ವಿನಯ್ ನರ್ವಾಲ್. ಹನಿಮೂನ್ಗೆ ಬಂದವಳ ಕಣ್ಣೆದುರೇ ಪತಿಯ ಕೊಲೆ. ಏಪ್ರಿಲ್ 16ಕ್ಕೆ ಮದುವೆ, ಏಪ್ರಿಲ್ 22ಕ್ಕೆ ಸಾವು. ಈ ವ್ಯಕ್ತಿ ನೌಕಾಪಡೆಯ ಆಫೀಸರ್. ಇವರಿಗೆ ಏಪ್ರಿಲ್ 16ಕ್ಕೆ ಮದುವೆಯಾಗಿತ್ತು. ಈ ಹುಡುಗಿಯ ಕೈಲಿರೋ ಮೆಹಂದಿ ಇನ್ನೂ ಅಳಿಸಿರಲಿಲ್ಲ. ತೊಟ್ಟಿದ್ದ ಕೈ ಬಳೆಗಳಿನ್ನೂ ಕೈ ತುಂಬಾ ಇದ್ದವು. ಹೆಸರು ಕೇಳಿ ಹಿಂದೂ ಎಂದು ಗೊತ್ತಾದ ಕೂಡಲೇ ಗುಂಡು ಹೊಡೆದಿದ್ದ ಲಷ್ಕರ್ ಉಗ್ರ. ಕಣ್ಣೀರಿಡುತ್ತಿರುವುದು ವಿನಯ್ ಪತ್ನಿ ಹಿಮಾಂಶಿ. ಹೊಸ ಗಂಡನ ಜೊತೆ ರೊಮ್ಯಾಂಟಿಕ್ ಆಗಿ ಬೇಲ್ಪುರಿ ತಿನ್ನುತ್ತಿದ್ದ ನವವಧು ನೋಡುತ್ತಲೇ ಕಣ್ಣೆದುರೇ ಪತಿಯನ್ನ ಕಳೆದುಕೊಂಡಿದ್ದರು. ಇನ್ನೊಬ್ಬ ವ್ಯಕ್ತಿ ಇಂಟೆಲಿಜೆನ್ಸ್ ಆಫೀಸರ್ ಮನೀಶ್ ರಂಜನ್. ಮಣ್ಣನ್ನ ಸುರಿದಿದ್ದಾರೆ. ಕಾಶ್ಮೀರಕ್ಕೆ ಹೋಗಿದ್ದಂತ ಪ್ರವಾಸಿಗರು ವಾಪಸ್ ಆಗಿದ್ದಾರೆ. ತಲ್ಲಣ ತಲ್ಲಣ.
2019ರಲ್ಲಿ ಆರ್ಟಿಕಲ್ 370 ರದ್ದಾದ ನಂತರ ಜಮ್ಮು ಕಾಶ್ಮೀರ ಹಂತ ಹಂತವಾಗಿ ಅಭಿವೃದ್ಧಿಯ ಕಡೆ ಓಪನ್ ಆಗ್ತಾ ಇತ್ತು. ಕಾಶ್ಮೀರಿಗಳ ಕೈಗೆ ಕಲ್ಲು ಗನ್ನುಗಳ ಬದಲಿಗೆ ಕ್ರಿಕೆಟ್ ಬ್ಯಾಟ್ ಬಂದಿತ್ತು. ಟೂರಿಸಮು, ಫ್ಯಾಷನ್ನು, ಡ್ಯಾನ್ಸ್ ಎಲ್ಲಕ್ಕಿಂತ ಹೆಚ್ಚಾಗಿ ಬೆವರು ಸುರಿಸಿ ದುಡಿಯುತ್ತಿದ್ದ ಹಣ, ಇದನ್ನೆಲ್ಲ ನೋಡುತ್ತಿದ್ದ ಕಾಶ್ಮೀರದಲ್ಲೀಗ ಟೂರಿಸ್ಟುಗಳಿಲ್ಲ. ಕಾಶ್ಮೀರ ಬಿಟ್ಟು ಹೊರಟ ಟೂರಿಸ್ಟ್ಗಳು, ಅನ್ನಕ್ಕೆ ಮಣ್ಣು ತೂರಿದ ಟೆರರಿಸ್ಟ್ಗಳು, ಈ ವಿಡಿಯೋ ಒಮ್ಮೆ ನೋಡಿ. ಪ್ರವಾಸಕ್ಕೆ ಸಂತೋಷಕ್ಕೆ ಬಂದಿದ್ದ ಪ್ರವಾಸಿಗರು ರಾಜ್ಯ ಬಿಟ್ಟು ಓಡ್ತಿದ್ದಾರೆ. ಪ್ರವಾಸೋದ್ಯಮವನ್ನೇ ನಂಬಿಕೊಂಡಿದ್ದವರ ಅನ್ನಕ್ಕೆ ಕಲ್ಲು ಬಿದ್ದಿದೆ. ಅಮಿತ್ ಶಾ ಎಂಟ್ರಿ, ಮಿಲಿಟರಿ ಆಕ್ಟಿವ್. ಸೌದಿಯಿಂದ ಮೋದಿ ಸಡನ್ ರಿಟರ್ನ್. ಗೃಹ ಸಚಿವ ಅಮಿತ್ ಶಾ ಘಟನೆ ನಡೆದ ನಂತರ ಕೇವಲ 4 ಗಂಟೆಗಳಲ್ಲಿ ಜಮ್ಮು ಕಾಶ್ಮೀರಕ್ಕೆ ರೀಚ್ ಆಗಿದ್ದಾರೆ. ನೊಂದವರನ್ನ ಭೇಟಿ ಮಾಡಿ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಘಟನೆ ಇನ್ನೊಂದು ದಾಳಿಯಾಗುತ್ತಾ ಅಥವಾ ಈ ಬಾರಿ ಪಾಕಿಸ್ತಾನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆತ್ತಲೆ ಮಾಡಲಾಗುತ್ತಾ? ಮಿಲಿಟರಿ ಏನೋ ರೆಡಿ, ಮೋದಿ ಎಸ್ ಅನ್ಬೇಕಷ್ಟೇ. ಮೋದಿ ಎಸ್ ಅಂದ್ರೆ ಅಟ್ಯಾಕ್ ಆಗುತ್ತಾ? ಇಮಿಡಿಯೇಟ್ ರಿಯಾಕ್ಷನ್ ಆಗಿ ಏನೋ ನಡೆಯುತ್ತೆ ಅನ್ನೋಕ್ಕಾಗಲ್ಲ. ವೇಟ್ ಮಾಡಬೇಕು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.